ಫುಲ್ ಎಲ್ಲ ಶೋ ಹೌಸ್ಫುಲ್ಲು ಸರ್. ಎಲ್ಲ ಒಳ್ಳೆ ಇದಿದೆ ಸರ್ ನಮ್ಮ ಪಿಕ್ಚರ್ಗೆ. ಎಲ್ಲರೂ ಪಾಪ ಲೇಡೀಸ್ ನೋಡಿದವ್ರಂತೆ ಈ ಥರ ಫ್ರೆಶ್ ಕಂಟೆಂಟ್ ತೊಗೊಂಡಿದ್ದೀರಾ, ಇದೊಂದು ಸಮಾಜಕ್ಕೆ ಒಳ್ಳೆ ಸಂದೇಶ ನೀವು ತೊಗೊಂಡಿರೋದು. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ಏನು ಈ ಥರ ಕಂಟೆಂಟ್ ತೊಗೊಂಡಿದ್ದೀರಿ, ಯಾರೂ ತೊಗೊಳ್ಳಿಲ್ಲ. ಒಂದು ಗರುಡ ಪುರಾಣದ್ದು ಈ ಥರ ನೀವು ತೋರಿಸಿದ್ದೀರಾ. ಒಂಥರ ಈ ಕಾಲಕ್ಕೆ ತಕ್ಕಂತೆ ನೀವು ಆ ಗರುಡ ಪುರಾಣ ತಗೊಬಂದು ಜನಗಳಿಗೆ ಯಾವ ಥರ ತಲುಪಿಸ್ಬೇಕು ಅಂತ ತಲುಪಿಸಿದ್ದೀರಾ ಅಂತ ಎಲ್ಲರೂ ಖುಷಿ ಬೀಳ್ತಾ ಇದ್ದಾರೆ. ನಾನು ಎಲ್ಲ ಹೆಚ್ಚು ಕಮ್ಮಿ ನಿನ್ನೆ ಮೊನ್ನೆಯಿಂದ 3 ದಿನದಿಂದ ಬರೀ ಫೋನೇ ನನಗೆ. ಪ್ರೀಮಿಯರ್ ಶೋಯಿಂದ ಒಳ್ಳೆ ಫೋನ್ ಬರ್ತಾ ಇದೆ, ತುಂಬ ಒಳ್ಳೆ ಪಿಕ್ಚರ್ ತೆಗೆದಿದ್ದೀರ ಅಂತ ನೋಡಿ ನಾನು ಎಲ್ಲ ಶೋ ಹೌಸ್ಫುಲ್ಲು. ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ಸರ್ 2 ಟಿಕೆಟ್ ಕೊಡಿಸಿ 3 ಟಿಕೆಟ್ ಕೊಡಿಸಿ ಅಂತ. ಇವತ್ತು ಒಳ್ಳೆ ಹೌಸ್ಫುಲ್ ಆಗ್ತಾ ಇದೆ. ನನಗೆ ತುಂಬ ಬೇಜಾರಾಯಿತು ಬೆಳಗ್ಗೆ. ಏನಪ್ಪ ನಾವು 3 ವರ್ಷದಿಂದ ಇಷ್ಟು ಕಷ್ಟಪಟ್ಟು ಪಿಕ್ಚರ್ ತೆಗಿತಾ ಇದ್ದೀವಿ, ನೀವು ಅಷ್ಟೊತ್ತಿಗೆ ಪೈರಸಿ ಮಾಡಿಬಿಟ್ರೆ ಇನ್ನು ಏನು ಪಿಕ್ಚರ್ ತೆಗೆಯೋದು ಅಂತೇಳಿ ನಮಗೆ ಬೇಜಾರಾಗೋಯ್ತು. ಅದರಿಂದ ನಾನು ಬಂದು ನಿಮಗೆ ಪಾಪ ನಿಮ್ಮ ಮೀಡಿಯಾದವ್ರು ನಾನು ಕರೆಸಿದ್ದೆ ಹೊರತು ನನಗೆ ಬೇರೆ ಉದ್ದೇಶ ನನಗೇನಿಲ್ಲ. ನನಗೆ ಬೇರೆ ಉದ್ದೇಶ ಏನಿಲ್ಲ. ನಾವು 3 ವರ್ಷ ಕಷ್ಟಪಟ್ಟಿದ್ದು, ಬೆಳಗ್ಗೆ ಒಂದು ಪಿಕ್ಚರೇ ನನ್ನ ಮೊಬೈಲಲ್ಲಿ ಬಂದುಬಿಟ್ರೆ ಯಾವ ರೀತಿ ಹೇಳಿ, ನಮಗೆ ಎಷ್ಟು ಬೇಜಾರಾಗತ್ತೆ. ನಾವು ಒಂದು 3 ವರ್ಷದಿಂದ ಏನಕ್ಕೆ ನಾವು ಪಿಕ್ಚರ್ ತೆಗಿತೀವಿ, ಒಂದು ಒಳ್ಳೆಯ ಸಂದೇಶ ಎಲ್ಲರಿಗೂ ಮನೆ ತಲುಪಬೇಕು ಅಂತ. ನಾನು ಹೆಚ್ಚು ಕಮ್ಮಿ 3 ವರ್ಷ ಯಾವ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತಾ ಇದ್ವಿ, ಯಾರೂ ಮಾಡದೇ ಇರೋ ಸಬ್ಜೆಕ್ಟ್ ನಾವು ಮಾಡಿದ್ದೀವಿ. ಒಂದು ಗರುಡ ಪುರಾಣ ಇದುವರೆಗೂ ಯಾರೂ ಈ ಥರ ಡೀಟೇಲಾಗಿ ಯಾರೂ ಹೇಳಲಿಲ್ಲ. ನಾವೊಂದು ಆ ಸಬ್ಜೆಕ್ಟ್ ಗರುಡ ಪುರಾಣ ಆ ಸಬ್ಜೆಕ್ಟ್ ತೊಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ, ಅದನ್ನು ಓದೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸಂದೇಶ ಕೊಡಬೇಕು ಅಂತ ಗರುಡ ಪುರಾಣ ಕಷ್ಟ ಆಗಲಿ ಅಂತ ಬಿಟ್ಟು ಒಂದು ಗರುಡ ಪುರಾಣ ಸಬ್ಜೆಕ್ಟು ನಾವು ತಗೊಂಡು ಇಟ್ಲವರೆಗೂ ತಗೊಬಂದು ನಿಲ್ಲಿಸಿದ್ದೀವಿ. ಜನಗಳೆಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ಈ ಥರ ಪೈರಸಿ ಮಾಡಿದ್ರೆ ಈ ಥರ ಬೇಜಾರಾಯಿತು. ನಾವು ಕೋರ್ಟ್ ಆರ್ಡ್ರು ತಗೊಬಂದಿದ್ದೀವಿ. ಯಾಕಂದರೆ ನಾನು ಫಸ್ಟ್ ಯಾಕಂತ ಹೇಳಿದ್ರೆ ನೋಡಿ ತೋರಿಸ್ತಾ ಇದ್ದೀವಿ ನಾವು ಕೋರ್ಟ್ ಆರ್ಡ್ರು ನೆಗೆಟಿವ್ ಮಾಡೋರಿಗೆ, ಈ ಪೈರಸಿ ಮಾಡೋರಿಗೆ, ಮತ್ತು ಅವರೇ ಕಾನೂನು ಹೋರಾಟ ಅವರೇ ಮಾಡ್ಕೋಬೇಕಾಗತ್ತೆ. ನಾವು ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ತಗೋತೀವಿ. ಏನಾದ್ರು ದೂರ ಕೊಡ್ತೀರಾ ಸರ್? ಈಗ ಯಾರಿಗಾದರೂ ಈ ವಿಚಾರ ಪೈರಸಿ ಆಗ್ತಾ ಇದೆ, ನೆಕ್ಸ್ಟ್ ಆದರೆ ನಾವು ದೂರು ಕೊಡಬೇಕು ಅಂತಿದ್ದೀವಿ ಸರ್. ಇಲ್ಲ ನಾವಂತ ನಾವು ಹೋಮ್ ಮಿನಿಸ್ಟರ್ ಹತ್ರ ಹೋಗ್ತೀವಿ, ನಾವು ಸೈಬರ್ ಕ್ರೈಮಿಗೆ ಹೋಗ್ಬಿಟ್ಟು ನಾವು ದೂರು ಕೊಡೋಣ ಅಂದ್ಕೊಂಡಿದ್ದೀವಿ ಸರ್. ರಮೇಶ್ ಸರ್, ತುಂಬ ವರ್ಷಗಳಿಂದ ಒಂದು ಅಭಿಮಾನಿ ಎಲ್ಲರೂ ಮಾತಾಡ್ತಾರೆ ಒಳಗಡೆ, ಈ ಪೈರಸಿಯಲ್ಲಿ ಕೆಲವು ಥಿಯೇಟರ್ಗಳು ಶಾಮೀಲಾಗಿರುತ್ತೆ ಅಂತ. ಇದಕ್ಕೇನಾದ್ರು ಕಮೆಂಟ್ ಮಾಡ್ತೀರಾ ಸರ್? ಅದಷ್ಟು ನನಗೆ ಗೊತ್ತಿಲ್ಲ ಸರ್ ಅಂತ. ನಾನು ಬರೀ ನಾನು ಪಿಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನನ್ನ ಇದ್ರ ಬಗ್ಗೆ ಈ ಗೀಟ್ರು ನನಗೆ ಗೊತ್ತಿಲ್ಲ ಸರ್. ನಾನು ಅಲ್ಲಿವರೆಗೂ ಹೋಗಿಲ್ಲ ಸರ್. ನನಗೆ ಏನು ಅಂದರೆ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು ಅನ್ನೋ ಉದ್ದೇಶ ನಾವು ಪಿಕ್ಚರ್ ತೆಗೆದಿದ್ದೀವಿ ಸರ್. ನಾವು ನಂಬ್ತಿರೋ ಇದುವರೆಗೂ ನಾನು ಗಾಂಧಿನಗರದಲ್ಲಿ ಹೋಗಿ ಇಷ್ಟುವರೆಗೂ ನಾನು ಕೂತ್ಕೊಂಡಿಲ್ಲ ಸರ್. ಗಾಂಧಿನಗರದಲ್ಲಿ ನಾನು ಚೇರಾಗಿ ಕೂತ್ಕೊಂಡಿಲ್ಲ ಸರ್. ಒಂದು ಥಿಯೇಟ್ರ್ ಹತ್ರ ನಾವು ಹೋಗಿಲ್ಲ ಸರ್. ಒಳ್ಳೆ ಪಿಕ್ಚರ್ ತೆಗಿಬೇಕು, ನಾವು ಕೊಡಬೇಕು ಅನ್ನೋ ಆ ಉದ್ದೇಶದಲ್ಲೇ ನಾವು ಪಿಕ್ಚರ್ ತೆಗಿತಾ ಇರೋದು ಸರ್. ನನಗೆ ಅದು ಥಿಯೇಟ್ರಲ್ಲಿ ಶಾಮೀಲಾಗಿದ್ದಾರೆ ಯಾರು ನನಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಗೊತ್ತಿಲ್ದಿರ ನಾವೇನೇನೋ ಮಾತಾಡಬಾರ್ದು ಸರ್. ಸರ್, ಈಗ ಕಲೆಕ್ಷನ್ ಏನು ಆಗ್ತಿದೆ ಆಗಿದೆ ಸರ್? ಕಲೆಕ್ಷನ್ ಖುಷಿ ಇದೆ ಸರ್. ನಾನು ಹೇಳಿಲ್ಲ ಸಿನಿಮಾ ಮಾಡಿದ್ರಕ್ಕೆ ಖುಷಿ ಇದೆ ಅಂತ. ತುಂಬ ಖುಷಿ, 100% ನಾನು ಖುಷಿ ಇದೆ ಅಂತ. ನಾನು ಸೇಫ್ ಆಗ್ತೀನಿ ಸರ್. ಸೇಫ್ ನಾನು ನೋಡಿ ಸರ್, ಇವಾಗ ನಾನು ಸೇಫ್ ಆಗ್ತೀನಿ, ಸೇಫ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಒಳ್ಳೆ ಕಂಟೆಂಟ್ ನೋಡಿ ನಿನ್ನೆ ಫುಲ್ ಒಂದು ಶೋನು ಇಲ್ಲ ಸರ್, ಫುಲ್ ಹೌಸ್ಫುಲ್ಲು. ಇವತ್ತು ಫುಲ್ ಹೌಸ್ಫುಲ್ಲು. ನೀವು ಬುಕ್ ಮೈ ಶೋದಲ್ಲಿ ತಗೊಳ್ಳಿ, ಫುಲ್ ಹೌಸ್ಫುಲ್ಲು. ಹಿಂಗಿರಬೇಕಾದ್ರೆ ಈ ಥರ ನಿಮ್ಗೊಂದು 3-4 ಲಿಂಕು 5-6 ಲಿಂಕು ನಿಮ್ಮ ಮೊಬೈಲ್ಗೆ ಬಂದು ನನ್ನ ಪಿಕ್ಚರೇ ನನ್ನ ಮೊಬೈಲಲ್ಲಿ ಬಂದುಬಿಟ್ರೆ ನಮ್ಗೆ ಹೆಂಗಿರುತ್ತೆ? ಬೇಜಾರಾಗತ್ತಲ್ವಾ? ನಮ್ಮದು ಕಲೆಕ್ಷನ್ ಸೂಪರ್ ಆಗಿದೆ, ಪಿಕ್ಚರ್ ಸಬ್ಜೆಕ್ಟ್ ಚೆನ್ನಾಗಿದೆ, ಎಲ್ಲ ಲೇಡೀಸ್ ಎಲ್ಲರೂ ಫ್ಯಾಮಿಲಿ ಒಪ್ಕೋತಾ ಇದ್ದಾರೆ, ತುಂಬ ಒಳ್ಳೆ ಕಂಟೆಂಟ್ ತೆಗೆದಿದ್ದೀರಾ ಅಂತ. ಅಷ್ಟರಲ್ಲೇ ನೀವು ಪೈರಸಿ ಮಾಡಿಬಿಟ್ರೆ ಹೆಂಗೆ ಮನಸ್ಸು ಬರುತ್ತೆ ಸರ್?